ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ನಿಮಗೆ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ. ಲಕ್ಷ್ಮಿ ಕಾಯಿನ್ಸ್ನ ಯೂಸ್ ಮಾಡ್ಕೊಂಡು ಯಾವ ಥರ ಮಾಡೋದು ಅಂತ. ಬನ್ನಿ ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ. ಫಸ್ಟು ನಾನು ವೈಟ್ ಕಲರ್ ಕುಂದನ್ಸ್ನ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಸೈಜು 4mm. ನೆಕ್ಸ್ಟ್ ಬಂದ್ಬಿಟ್ಟು ಗ್ರೀನ್ ಕಲರ್ ಕುಂದನ್ಸು, ಇದು 3mm ಇದೆ. ನೆಕ್ಸ್ಟ್ ಲಕ್ಷ್ಮಿ ಕಾಯಿನ್ ಬೇಕಾಗುತ್ತೆ, ದೊಡ್ಡ ಸೈಜ್ ತಗೊಂಡಿದ್ದೀನಿ ನಾನು. ಆನ್ಲೈನಲ್ಲೆಲ್ಲ ಸಿಗುತ್ತೆ, ನೀವು ಪರ್ಚೇಸ್ ಮಾಡ್ಕೋಬೋದು. ನೆಕ್ಸ್ಟ್ ಇಯರಿಂಗ್ ಬ್ಯಾಕ್ ಟಾಪ್ಸ್ ತಗೊಂಡಿದ್ದೀನಿ, ಗ್ರಾಮ್ಸಲ್ಲಿ ಕೊಡ್ತಾರೆ ಇವೆಲ್ಲ, ನೀವು ತಗೋಬೋದು. ಭಾಳ ಕಡಿಮೆನೇ ಪ್ರೈಸ್ ಇರುತ್ತೆ. ಫಸ್ಟು ನಾನು ವಿಡಿಯೋದಲ್ಲಿ ತೋರಿಸಿರೋ ಥರ B7000 ಗಮ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ನೀವು ಬೇಕಿದ್ರೆ ಗ್ಲೂ ಗನ್ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಿದರೆ ನೀಟಾಗಿ ಕುತ್ಕೊಳ್ಳಲ್ಲ, ಮೆಟಲ್ ಅಲ್ವಾ. ಮೆಟಲ್ಗೆ ನೀವು B7000 ಗಮ್ನ ಯೂಸ್ ಮಾಡಬೇಕು. ನಾನು ತೋರಿಸಿರೋ ಥರ ಈ ಥರ ಹಿಂದ್ಗಡೆ ಹಚ್ಚಬೇಕು, ಗಮ್ ಹಚ್ಚಿ ಕಾಯಿನ್ನ ಅಂಟಿಸ್ಕೋಬೇಕು. ನೀಟಾಗಿ ಅಂಟಿಸ್ಬೇಕು. ಅದು ಮುಂದ್ಗಡೆ ಲಕ್ಷ್ಮೀ ದೇವಿಯ ಚಿತ್ರ ಮುಂದ್ಗಡೆ ಬರೋ ಥರ ನೀಟಾಗಿ ಅಂಟಿಸ್ಕೋಬೇಕು. ನೋಡಿ, ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನಾನು. ಹೋಲ್ ಇದೆ ಅಲ್ಲ, ಹೋಲಲ್ಲಿ ಹಾಕಿ ನೀಟಾಗಿ ಅಂಟಿಸಿ ಒಂದು 5 ಮಿನಿಟ್ಸ್ ಅದು ಡ್ರೈ ಆಗಕ್ಕೆ ಬಿಡಬೇಕು. ಡ್ರೈ ಆದರೆ ಅದು ಕಿತ್ಕೊಂಡು ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನು ಮೊದಲೇ ಡ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು. ಈಗ ಡಿಸೈನ್ ಯಾವ ಥರ ಮಾಡೋದು ನೋಡೋಣ. ಫಸ್ಟು ಗ್ಲೂ ಹಚ್ಚಬೇಕು, B7000 ಗ್ಲೂ ಹಚ್ಚಿ ಮಿಡಲಲ್ಲಿ ವೈಟ್ ಕಲರ್ ಕುಂದನ್ಸ್ನ ಹಚ್ಚುತ್ತಾ ಇದ್ದೀನಿ. ನಾನು ಗ್ಲೂ ಪೆನ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟು ಅದ್ರ ಸುತ್ತು ಗಮ್ ಹಚ್ಕೊಂಡು ಗ್ರೀನ್ ಕಲರ್ ಕುಂದನ್ಸ್ನ ತೊಗೊಂಡಿರ್ತೀವಲ್ಲ, ಸ್ಮಾಲ್ ಸೈಜ್ದು, ಅದೆಲ್ಲ ಅಂಟಿಸ್ಕೊತ ಬರಬೇಕು. ಒಂದು 6 ಇಲ್ಲ 7 ಕುಂದನ್ಸ್ ಇಡ್ಸೋ ಥರ ನಾವು ಹಚ್ಚಬೇಕು ನೀಟಾಗಿ. ಈ ಥರ ಕೈಯಿಂದ ಅಡ್ಜಸ್ಟ್ ಮಾಡ್ಕೋತಾ ಹಚ್ಚಬೇಕು. ಬಟ್ ಗ್ಲೂನ ನಿಮ್ಮ ಕೈಗೆ ಹಚ್ಚದೇ ಇರೋ ಥರ ನೋಡ್ಕೋಬೇಕು, ಕೈಗೆ ಮತ್ತು ಕುಂದನ್ಸ್ಗೆ. ಇಲ್ಲಾಂದರೆ ಎಲ್ಲ ಮೆಸ್ಸಿ ಆಗಿಬಿಡುತ್ತೆ, ಡಿಸೈನ್ ನೀಟಾಗಿ ಬರಲ್ಲ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸಿರೋ ಥರ ಹಚ್ಕೋಬೇಕು. ಇಟ್ಕೊಂಡೆ ಮಾತ್ರ ಇಯರಿಂಗ್ಸ್ ಚೆನ್ನಾಗಿರುತ್ತೆ, ಅಚ್ಚು ಗೋಲ್ಡ್ ಥರನೇ ಇರುತ್ತೆ ಇದು. ಕಾಯಿನ್ಸ್ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇದೆ, ತಗೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಕ್ವಾಲಿಟಿ ಚೆಕ್ ಮಾಡಿ ತಗೊಳ್ಳಿ, ಹಂಗಾದರೆ ನೀವು ಭಾಳ ದಿನ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಇದೇ ಥರ ಇದಕ್ಕೆ ಮ್ಯಾಚ್ ಆಗೋ ಥರ ನೆಕ್ಲೆಸ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಲಕ್ಷ್ಮಿ ಕಾಸಿನ ನೆಕ್ಲೆಸ್ಸು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಸ್ಯಾರಿ ಮೇಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಟ್ರೆಡಿಷ್ನಲ್ ಆಗಿ. ಈಗ ನೋಡಿ, ನಾನು 5 ಕುಂದನ್ಸ್ನ 6 ಕುಂದನ್ಸ್ನ ಹಚ್ಚಿದ್ದೀನಿ, 6ರಿಂದ 7 ಕುಂದನ್ಸ್ ಹಿಡಿಸೋ ಥರ ಹಚ್ಚಿದ್ದೀನಿ. ಕೈಯಿಂದ ಅಡ್ಜಸ್ಟ್ ಮಾಡ್ಕೋತಾ ಹಚ್ಚಬೇಕು. ಸ್ವಲ್ಪ ನಿಧಾನವಾಗಿ ಮಾಡಿದರೆ ಚೆನ್ನಾಗಿರುತ್ತೆ ಈ ಡಿಸೈನ್. ಅದಕ್ಕೆ ನಿಮಗೆ ನಾನು ಸ್ಲೋ ಮೋಷನಲ್ಲೇ ತೋರಿಸ್ತಾ ಇದ್ದೀನಿ, ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿಲ್ಲ ನಾನು. ಗ್ಲೂ ಖಾಲಿ ಆಗಿತ್ತು ಫ್ರೆಂಡ್ಸ್, ಅದಕ್ಕೆ ನಾನು ಈ ಥರ ಹಚ್ತಾ ಇದ್ದೀನಿ. ನೋಡಿ, ಮತ್ತೆ ನೆಕ್ಸ್ಟ್ 2 ಕುಂದನ್ಸ್ ಹಿಡಿಸ್ತವೆ ಇದರಲ್ಲಿ. ಟೋಟಲ್ 7 ಕುಂದನ್ಸ್ನ ಹಚ್ಚಿದ್ದೀನಿ ಗ್ರೀನ್ ಕಲರ್ದು. ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಸೊ ದಟ್ ನೆಕ್ಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋನ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ.
ನಾನು ನೀಟಾಗಿ ಕೈಯಿಂದ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದ್ಸಲಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನನಗಂತೂ ಇದು ಫೇವ್ರೇಟ್ ಆಯ್ತು ಇಯರಿಂಗ್ಸ್. ಫೇವ್ರೇಟ್ ಇಯರಿಂಗ್ಸ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬೇಕಿದ್ರೆ ನೀವು ಬೇರೆ ಕಲರ್ಸ್ ಕುಂದನ್ಸ್ ಕೂಡ ಹಚ್ಕೋಬಹುದು. ಆದ್ರೂ ಬೇಕಿದ್ರೆ ಆರ್ಡರ್ಸ್ ಕೊಡ್ಬೋದು, ನನಗೆ ಮಾಡ್ಕೊಡ್ತೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್, ಹೇಗಿದೆ.